ಮಾಡ್ತಾರೆ. ಬಟ್ ಆನ್ ಅ ವೆರಿ ಸೀರಿಯಸ್ ನೋಟ್, ಜನರಿಗೂ ಕೂಡ ಎಂಥ ಗೊಂದಲ ಅಂದ್ರೆ, ನಾವಿವತ್ತು ಮಹಾಭಾರತದಲ್ಲಿ ಪ್ರಶ್ನೆ ಕೇಳಿರೋದು, ಅದನ್ನ ಸಾಧ್ಯವಾದ್ರೆ ಸ್ಕ್ರೀನ್ ಮೇಲೆ ತನ್ನಿ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇನೆ 5 ವರ್ಷ ಪೂರ್ತಿ ಮುಂದುವರಿಸ್ತಾರ ಅಂತ ಹೇಳಿ ಆ ಪ್ರಶ್ನೆಯನ್ನ PCR ಸಾಧ್ಯವಾದ್ರೆ ಸ್ಕ್ರೀನ್ ಮೇಲೆ ತನ್ನಿ. ಜನರಲ್ಲೂ ಕೂಡ ಎಷ್ಟು ಗೊಂದಲ ಇದೆ ಅಂದ್ರೆ ಪ್ರದೀಪ್ ಸರ್, 50% ಜನ ಹೇಳ್ತಿದ್ದಾರೆ, ಅಂದ್ರೆ ನಮಗೆ ವೋಟ್ ಹಾಕಿರೋದು ಸಂಖ್ಯೆ ಕಡಿಮೆ ಇರ್ಬೋದು, ಮತದಾರರ ಒಟ್ಟು ಸಂಖ್ಯೆಯನ್ನ ಗಮನಿಸಿದ್ರೆ, ಬಟ್ ದಿಸ್ ಇಸ್ ಜಸ್ಟ್ ಅ ಸ್ಯಾಂಪಲ್. ನೋಡಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, 50% ಜನ ಕನಸ್ಬಿಟ್ಟಿದೆ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಇರೋಲ್ಲ. ಹಾಗಂತ DK ಶಿವಕುಮಾರ್ ಅವ್ರು CM ಆಗ್ತಾರ? ಕೇವಲ 18% ಜನಕ್ಕೆ ಮಾತ್ರ ಅನಿಸ್ತಿದೆ DK ಶಿವಕುಮಾರ್ CM ಆಗ್ತಾರೆ ಅಂತ. ಈಗ ಸಿದ್ದರಾಮಯ್ಯನೂ ಇರಲ್ಲ, DK ಶಿವಕುಮಾರ್ ಇರಲ್ಲ ಅಂದ್ರೆ ಏನು ಅಂತ ಜನರು ಇಷ್ಟರ ಮಟ್ಟಿಗೆ ಗೊಂದಲದಲ್ಲಿದ್ದಾರೆ ಅಂತ ಪ್ರದೀಪ್ ಸರ್. ನಾನು ಈ ಕಳೆದ ಹಲವು ದಿವಸಗಳ ಚರ್ಚೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 2023ರಲ್ಲಿ ನಿಮಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಿತ್ತಾ ಅಥವಾ ಒಪ್ಪಂದ ಆಗಿತ್ತಾ, ಒಪ್ಪಂದ ಆಗಿಲ್ವಾ, ಇದು ಪ್ರಶ್ನೆ. ಈ ಒಪ್ಪಂದದ ಬಗ್ಗೆ ನಾವು ಸ್ಟೇಟ್ಮೆಂಟ್ಗಳನ್ನು, ಕಾಂಗ್ರೆಸ್ನ ನಡವಳಿಕೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ನೀವು ಮೊದಲನೇ ತಗೊಳ್ಳಿ, ರಿಸಲ್ಟ್ ಬಂದ 15 ದಿವಸ ನಡೆದಂಥ ನಾಟಕ. ಬೆಂಗಳೂರಿಂದ ಡೆಲ್ಲಿವರೆಗೆ ಶಾಸಕರು ಮತ್ತು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಂಡಂಥ ಮೀಟಿಂಗ್ಗಳು, ಈ ಎಲ್ಲ ಮೀಟಿಂಗ್ಗಳ ಪರಿಣಾಮವಾಗಿ ಆಗಲೇ 15 ದಿವಸ ತಡವಾಗಿ ಕ್ಯಾಬಿನೆಟ್ನ ಮಾಡಿದ್ರು. ಆ ಒಂದು ವಾರದಲ್ಲಿ ಆ ಡಿಸಿಷನ್ನ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ತದನಂತರ ನೀವು ನೋಡಿ, ರಾಜಣ್ಣನವರು ಒಂದು ಸ್ಟೇಟ್ಮೆಂಟು 8 ತಿಂಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಯಾಕೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂದರೆ, ನವೆಂಬರ್ 20ಕ್ಕೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಅವರು ನವೆಂಬರ್ಗೆ ಕ್ರಾಂತಿ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟನ್ನು 8 ತಿಂಗಳ ಹಿಂದೆ ಕೊಟ್ಟಿದ್ರು ಅಂತ. ಹಾಗಾಗಿ ಒಪ್ಪಂದ ಆಗಿದೆ ಅನ್ನುವ ಸ್ಟೇಟ್ಮೆಂಟು. ಅದಾದಮೇಲೆ ನೀವು ಬಾಲಕೃಷ್ಣ ಮಾಗಡಿ ಶಾಸಕರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು, ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ತಕ್ಕಂಥದ್ದು ಇರ್ಬೋದು, ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು, ಮುಂದುವರಿತಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತು ಹಾಗೆ ಇಲ್ಲ DK ಶಿವಕುಮಾರ್ CM ಆಗಬೇಕು ಅಂತಲೂ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಈ ಎಲ್ಲ ಸ್ಟೇಟ್ಮೆಂಟ್ಗಳ ನಡುವೆ ಕ್ಲಿಯರಾಗಿ ಒಂದು ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂದರೆ, ಇದು ಒಂದು ಒಪ್ಪಂದ ಆಗಿದೆ ಅನ್ನುವ ಮನಸ್ಥಿತಿಗೆ ನಾವೆಲ್ಲರೂ ಬರ್ಬೋದು. ಅವರು ಹೈಕಮಾಂಡ್ ಹಂತದಲ್ಲಿ ಈ ತೀರ್ಮಾನ ಆಗಿದೆ. ಜೊತೆಗೆ ಈಗ DK ಶಿವಕುಮಾರು ಇಲ್ಲಿ ನಿನ್ನೆ ಕೊಟ್ಟಂಥ ಸ್ಟೇಟ್ಮೆಂಟು, ಎಸ್ ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ. ಆ ಏನು ಒಪ್ಪಂದ ಅನ್ನೋದು ಹೇಳೋಕ್ಕಾಗದೇ ಇರ್ಬೋದು, ಬಟ್ ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟನ್ನು ನೋಡಿದ್ರೆ ಹೈಕಮಾಂಡ್ನ ತೀರ್ಮಾನಕ್ಕೆ ನಾನು ಬದ್ಧ ಅಂತೇಳಿ ಒಂದಲ್ಲ 10 ಬಾರಿ ಅವರು ಹೇಳಿದ್ದಾರೆ ಮಾಧ್ಯಮದ ಮುಂದೆ. ಸೊ ಅವ್ರ ಸ್ಟೇಟ್ಮೆಂಟು ಕೂಡ ಅಲ್ಲಿಗೆ ನಾನು ಹೈಕಮಾಂಡ್ ಅಂದರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದಾದರೆ ಅವ್ರು ಯಾಕೆ ನಾನು ಮುಂದುವರಿತಾ ಅಂತ ಹೇಳ್ತಾ ಇಲ್ಲ. ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಈ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಮೋಸ್ಟ್ ಲೀಡರು, ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೈಕಮಾಂಡು. ಅವ್ರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡಿ, ಅವರೇ ಹೈಕಮಾಂಡು. ನಾನು ಅಂದ್ಕೊಂಡಿದ್ದೀನಿ ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ಭಾಗ ಅಂತೇಳಿ ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ಅಂದ್ಕೊಂಡಿದ್ದೀನಿ. ಆದರೆ ಅವರೇ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ. ಮತ್ತು ಅವರು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅವ್ರ ಮನೆ ಹತ್ರ ಭಾಳ ಆತುರವಾಗಿ ನನಗೆ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ದಾಟಿನಲ್ಲಿ ಭಾಳ ಆತುರವಾಗಿ ಹೇಳ್ತಾರೆ. ಅಂದರೆ ಅವ್ರಿಗಿದು ಸ್ಪಷ್ಟವಾಗಿದೆ. DK ಶಿವಕುಮಾರ್ ಅವರ ಒತ್ತಡ, ಈ ಕಡೆ ಸಿದ್ದರಾಮಯ್ಯನವರ ನಾನು ಅಧಿಕಾರವನ್ನು ಬಿಟ್ಕೊಡಲ್ಲ ಅನ್ನೋ ಒಂದು ಒತ್ತಡ, ಇವೆರಡರ ನಡುವೆ ಒಂದು ಕಿತ್ತಾಟ, ಒಡಲಾಟ ಕಳೆದ 2.5 ವರ್ಷದಿಂದ ನಾಟಕ ನಡೀತಾ ಇದೆ. ಈ ನಾಟಕದ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಟೀ ಕುಡಿಯುತ್ತವು, ವಾಕಿಂಗ್ ಮಾಡುತ್ತವು, ಕೋರ್ಟ್ ಕಚೇರಿಗಳಲ್ಲಿ ಎಲ್ಲ ಕಡೆ ಚರ್ಚೆ ಅಂತೂ ಆಗ್ತಾ ಇದೆ. ಅದರ ಹೊರತಾಗಿ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಈ 2.5 ವರ್ಷದಲ್ಲಿ ಏನಪ್ಪ ಅಂದರೆ ಸ್ಕ್ಯಾಮ್ಗಳು, ಒಂದಾದ್ಮೇಲೆ ಸ್ಕ್ಯಾಮ್ಗಳು. ಇದರ ಹೊರತಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು ಬಿಟ್ಟು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಮುಂದುವರಿಬೇಕಾ, ಬದಲಾವಣೆ ಆಗ್ತಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದ್ರ ಮಧ್ಯೆ ನಾವು ಇನ್ನೊಂದು ಗಂಭೀರವಾಗಿ ನಾವು ಮಾಡಬೇಕಾಗಿದ್ದು, ಹೈಕಮಾಂಡ್ ಎಲ್ಲಿದೆ? ಹೈಕಮಾಂಡ್ ಇರ್ತಕ್ಕಂಥದ್ದು ಭಾರತದಲ್ಲಿ ಅಥವಾ ಬೇರೆ ದೇಶದಲ್ಲಿ ಇದೆಯಾ? ಇಲ್ಲೇ ತಾನೇ ಇರ್ತಕ್ಕಂಥದ್ದು. ಭಾರತದಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ಅಂತ 10,000 ಬಾರಿ ಹೇಳ್ಬಿಟ್ಟವ್ರೆ. ಈ ಹೈಕಮಾಂಡ್ ಇದುವರೆಗೆ ಡಿಸೈಡ್ ಮಾಡ್ಬೇಕಲ್ಲ, ಒಂದು ರಾಹುಲ್ ಗಾಂಧಿ ಅವರು, ಇಲ್ಲ ಸೋನಿಯಾ ಗಾಂಧಿ ಅವರು, ಇಲ್ಲಾಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಇವರೇ ಮೇಜರ್. ಪ್ರಿಯಾಂಕಾ ವಾದ್ರಾ ಅವ್ರ ಮಕ್ಕಳು ಅಲ್ಲ, ಇವ್ರು ಇಷ್ಟು ಮೇಜರ್ ಆಗಿದ್ದಾರೆ. ಇವರು ಕರ್ನಾಟಕದ ಜನ, ಪ್ರದೀಪ್ ಸರ್ ನೀವೇ ಹೇಳಿ, ಕರ್ನಾಟಕದ ಜನ ವೋಟ್ ಹಾಕಿ ಗೆಲ್ಲಿಸಿರುವ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ದೆಹಲಿಯಲ್ಲಿ ಕೂತ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಆದ್ರೆ ನಿರ್ಧಾರ ಮಾಡ್ಲಿಕ್ಕೂ ಕೂಡ ಅವರು ದೆಹಲಿಯಲ್ಲಿ ಇಲ್ಲ, ಬೇರೆ ದೇಶಗಳಿಗೆ ಹೋಗೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಬೇರೆ ಕಾರ್ಯ ಚಟುವಟಿಕೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಅಲ್ಲಿಗೆ ದೌರ್ಭಾಗ್ಯ ಕರ್ನಾಟಕದ ಜನರದಷ್ಟೇ. ವೋಟ್ ಹಾಕಿ ಸುಭದ್ರ ಸರ್ಕಾರ ರಚನೆ ಮಾಡಿದ್ರು. ಇನ್ನೊಂದೇನು ಅಂದ್ರೆ ಮೇಡಮ್, ಇಷ್ಟ
ಇಷ್ಟು ಗೊಂದಲ ಇಷ್ಟು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಹೈಕಮಾಂಡ್ ಯಾಕೆ ಇಂಟರ್ವ್ಯೂನ್ ಆಗಿ ತನ್ನ ಸ್ಟೇಟ್ಮೆಂಟ್ ಅನ್ನ ತನ್ನ ಹೇಳಿಕೆಯನ್ನ ಈವರೆಗೆ ದಾಖಲು ಮಾಡಿಲ್ಲ ಅಂದ್ರೆ ಹೈಕಮಾಂಡ್ ಅಷ್ಟು ತಳಮಟ್ಟಕ್ಕೆ ಹೋಗಿದೆ, ಹೈಕಮಾಂಡ್ ತನ್ನ ನಿರ್ಧಾರವನ್ನು ಪ್ರಕಟಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ಹೈಕಮಾಂಡು ಈ ಕೂಡಲೇ ತಮ್ಮ ನಿರ್ಧಾರವನ್ನ ರಾಜ್ಯದ ಜನತೆಗೆ ತಿಳಿಸ್ಬೇಕು. ನಿಮ್ಮ ಬಗ್ಗೆ ಬೆಳಗ್ಗೆ ಎದ್ರೆ ನಿಮ್ಮ ಹೈಕಮಾಂಡ್ ಅಂತ ತೋರಿಸ್ತಾ ಇದ್ದಾರೆ. ನೀವು ನಿಮ್ಮ ಹೇಳಿಕೆಯನ್ನ ಬಿಡುಗಡೆ ಮಾಡಿ. ರಾಹುಲ್ ಗಾಂಧಿ ಅವರು ದೇಶವನ್ನ ಪ್ರವಾಸ ಮಾಡಿದಂಥವ್ರು, ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಇದಕ್ಕೆ ಪಶ್ಚಿಮಕ್ಕೆ ಮಾಡಿದಂಥವ್ರಿಗೆ ಈ ವಿಚಾರ ಗೊತ್ತಾಗಲ್ವಾ? ಲೋಕಸಭೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ನೀವು ಪಾಠ ಮಾಡ್ತಾ ಇದ್ರಿ, ಹೋದ್ ಕಡೆ ಭಾಷಣದಲ್ಲಿ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಹೇಳ್ತಾ ಇದ್ರಿ. ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ನೀವು ಬದಲಾವಣೆ ಬಗ್ಗೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಡಿಸಿಷನ್ ಕೊಡಕ್ಕಾಗಿಲ್ಲ ಅಂತಂದ್ರೆ ನೀವು ಎಂತ ವಿರೋಧ ಪಕ್ಷದ ನಾಯಕರು? ಸರಿ, ಬಟ್ ಆನ್ ಅ ವೆರಿ ಸೀರಿಯಸ್ ನೋಟ್, ಜನರಿಗೂ ಕೂಡ ಎಂಥ ಗೊಂದಲ ಅಂದರೆ, ನಾವಿವತ್ತು ಮಹಾಭಾರತದಲ್ಲಿ ಪ್ರಶ್ನೆ ಕೇಳಿರೋದು, ಅದನ್ನು ಸಾಧ್ಯವಾದರೆ ಸ್ಕ್ರೀನ್ ಮೇಲೆ ತನ್ನಿ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇನೆ 5 ವರ್ಷ ಪೂರ್ತಿ ಮುಂದುವರಿಸ್ತಾರಾ ಅಂತೇಳಿ ಆ ಪ್ರಶ್ನೆಯನ್ನ PCR ಸಾಧ್ಯವಾದರೆ ಸ್ಕ್ರೀನ್ ಮೇಲೆ ತನ್ನಿ. ಜನರಲ್ಲೂ ಕೂಡ ಎಷ್ಟು ಗೊಂದಲ ಇದೆ ಅಂದರೆ, ಪ್ರದೀಪ್ ಸರ್, 50% ಜನ ಹೇಳ್ತಿದ್ದಾರೆ ಅಂದ್ರೆ ನಮಗೆ ವೋಟ್ ಹಾಕಿರೋದು ಸಂಖ್ಯೆ ಕಡಿಮೆ ಇರ್ಬೋದು, ಮತದಾರರ ಒಟ್ಟು ಸಂಖ್ಯೆಯನ್ನ ಗಮನಿಸಿದ್ರೆ, ಬಟ್ ದಿಸ್ ಇಸ್ ಜಸ್ಟ್ ಅ ಸ್ಯಾಂಪಲ್. ನೋಡಿ, ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, 50% ಜನ ಕನಸ್ಬಿಟ್ಟಿದೆ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಇರೋಲ್ಲ. ಹಾಗಂತ DK ಶಿವಕುಮಾರ್ ಅವರು CM ಆಗ್ತಾರಾ? ಕೇವಲ 18% ಜನಕ್ಕೆ ಮಾತ್ರ ಅನಿಸ್ತಿದೆ DK ಶಿವಕುಮಾರ್ CM ಆಗ್ತಾರೆ ಅಂತ. ಈಗ ಸಿದ್ದರಾಮಯ್ಯನೂ ಇರಲ್ಲ, DK ಶಿವಕುಮಾರ್ ಇರೋಲ್ಲ ಅಂದ್ರೆ ಏನು ಅಂತ ಜನರು ಇಷ್ಟರ ಮಟ್ಟಿಗೆ ಗೊಂದಲದಲ್ಲಿದ್ದಾರೆ ಅಂತ. ಪ್ರದೀಪ್ ಸರ್, ನಾನು ಈ ಕಳೆದ ಹಲವು ದಿವಸಗಳ ಚರ್ಚೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 2023ರಲ್ಲಿ ನಿಮಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಿತ್ತಾ ಅಥವಾ ಒಪ್ಪಂದ ಆಗಿಲ್ವಾ? ಇದು ಪ್ರಶ್ನೆ. ಈ ಒಪ್ಪಂದದ ಬಗ್ಗೆ ನಾವು ಸ್ಟೇಟ್ಮೆಂಟ್ಗಳನ್ನು, ಕಾಂಗ್ರೆಸ್ನ ನಡವಳಿಕೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ನೀವು ಮೊದಲನೇ ತಗೊಳ್ಳಿ, ರಿಸಲ್ಟ್ ಬಂದ 15 ದಿವಸ ನಡೆದಂಥ ನಾಟಕ. ಬೆಂಗಳೂರಿಂದ ಡೆಲ್ಲಿವರೆಗೆ ಶಾಸಕರು ಮತ್ತು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಂಡಂಥ ಮೀಟಿಂಗ್ಗಳು, ಈ ಎಲ್ಲ ಮೀಟಿಂಗ್ಗಳ ಪರಿಣಾಮವಾಗಿ ಆಗಲೇ 15 ದಿವಸ ತಡವಾಗಿ ಕ್ಯಾಬಿನೆಟ್ನ ಮಾಡಿದ್ರು. ಆ ಒಂದು ವಾರದಲ್ಲಿ ಆ ಡಿಸಿಷನ್ನ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ತದನಂತರ ನೀವು ನೋಡಿ, ರಾಜಣ್ಣನವರು ಒಂದು ಸ್ಟೇಟ್ಮೆಂಟು 8 ತಿಂಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಯಾಕೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂದರೆ, ನವೆಂಬರ್ 20ಕ್ಕೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಅವರು ನವೆಂಬರ್ಗೆ ಕ್ರಾಂತಿ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟನ್ನು 8 ತಿಂಗಳ ಹಿಂದೆ ಕೊಟ್ಟಿದ್ರು ಅಂತ. ಹಾಗಾಗಿ ಒಪ್ಪಂದ ಆಗಿದೆ ಅನ್ನುವ ಸ್ಟೇಟ್ಮೆಂಟು. ಅದಾದಮೇಲೆ ನೀವು ಬಾಲಕೃಷ್ಣ ಮಾಗಡಿ ಶಾಸಕರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು, ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ತಕ್ಕಂಥದ್ದು ಇರ್ಬೋದು, ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು, ಮುಂದುವರಿತಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತು ಹಾಗೆ ಇಲ್ಲ DK ಶಿವಕುಮಾರ್ CM ಆಗಬೇಕು ಅಂತಲೂ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಈ ಎಲ್ಲ ಸ್ಟೇಟ್ಮೆಂಟ್ಗಳ ನಡುವೆ ಕ್ಲಿಯರಾಗಿ ಒಂದು ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂದರೆ, ಇದು ಒಂದು ಒಪ್ಪಂದ ಆಗಿದೆ ಅನ್ನುವ ಮನಸ್ಥಿತಿಗೆ ನಾವೆಲ್ಲರೂ ಬರ್ಬೋದು. ಅವರು ಹೈಕಮಾಂಡ್ನ ಹಂತದಲ್ಲಿ ಈ ತೀರ್ಮಾನ ಆಗಿದೆ. ಜೊತೆಗೆ ಈಗ DK ಶಿವಕುಮಾರು ಇಲ್ಲಿ ನಿನ್ನೆ ಕೊಟ್ಟಂಥ ಸ್ಟೇಟ್ಮೆಂಟು, ಎಸ್ ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ. ಆ ಏನು ಒಪ್ಪಂದ ಅನ್ನೋದು ಹೇಳೋಕ್ಕಾಗದೇ ಇರ್ಬೋದು, ಬಟ್ ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟನ್ನು ನೋಡಿದ್ರೆ ಹೈಕಮಾಂಡ್ನ ತೀರ್ಮಾನಕ್ಕೆ ನಾನು ಬದ್ಧ ಅಂತೇಳಿ 1 ಅಲ್ಲ 10 ಬಾರಿ ಅವರು ಹೇಳಿದ್ದಾರೆ ಮಾಧ್ಯಮದ ಮುಂದೆ. ಸೊ ಅವ್ರ ಸ್ಟೇಟ್ಮೆಂಟು ಕೂಡ ಅಲ್ಲಿಗೆ ನಾನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದಾದರೆ ಅವ್ರು ಯಾಕೆ ನಾನು ಮುಂದುವರಿತಾ ಅಂತ ಹೇಳ್ತಾ ಇಲ್ಲ. ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಈ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಮೋಸ್ಟ್ ಲೀಡರು, ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೈಕಮಾಂಡು. ಅವ್ರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡಿ, ಅವರೇ ಹೈಕಮಾಂಡು. ನಾನು ಅನ್ಕೊಂಡಿದ್ದೀನಿ ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ಭಾಗ ಅಂತೇಳಿ ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ಅನ್ಕೊಂಡಿದ್ದೀನಿ. ಆದರೆ ಅವರೇ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ. ಮತ್ತು ಅವರು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅವ್ರ ಮನೆ ಹತ್ರ ಭಾಳ ಆತುರವಾಗಿ ನನಗೆ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ದಾಟಿನಲ್ಲಿ ಭಾಳ ಆತುರವಾಗಿ ಹೇಳ್ತಾರೆ. ಅಂದರೆ ಅವ್ರಿಗಿದು ಸ್ಪಷ್ಟವಾಗಿದೆ. DK ಶಿವಕುಮಾರ್ ಅವರ ಒತ್ತಡ, ಈ ಕಡೆ ಸಿದ್ದರಾಮಯ್ಯನವರ ನಾನು ಅಧಿಕಾರವನ್ನು ಬಿಟ್ಕೊಡಲ್ಲ ಅನ್ನೋ ಒಂದು ಒತ್ತಡ, ಇವೆರಡರ ನಡುವೆ ಒಂದು ಕಿತ್ತಾಟ, ಒಡಲಾಟ ಕಳೆದ 2.5 ವರ್ಷದಿಂದ ನಾಟಕ ನಡೀತಾ ಇದೆ. ಈ ನಾಟಕದ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಟೀ ಕುಡಿಯುತ್ತವು, ವಾಕಿಂಗ್ ಮಾಡುತ್ತವು, ಕೋರ್ಟ್ ಕಚೇರಿಗಳಲ್ಲಿ ಎಲ್ಲ ಕಡೆ ಚರ್ಚೆ ಅಂತೂ ಆಗ್ತಾ ಇದೆ. ಅದರ ಹೊರತಾಗಿ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಈ 2.5 ವರ್ಷದಲ್ಲಿ ಏನಪ್ಪ ಅಂದರೆ ಸ್ಕ್ಯಾಮ್ಗಳು, ಒಂದಾದ್ಮೇಲೆ ಸ್ಕ್ಯಾಮ್ಗಳು. ಇದರ ಹೊರತಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು ಬಿಟ್ಟು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಮುಂದುವರಿಬೇಕಾ, ಬದಲಾವಣೆ ಆಗ್ತಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದ್ರ ಮಧ್ಯೆ ನಾವು ಇನ್ನೊಂದು ಗಂಭೀರವಾಗಿ ನಾವು ಮಾಡಬೇಕಾಗಿದ್ದು, ಹೈಕಮಾಂಡ್ ಎಲ್ಲಿದೆ?
ಹೈಕಮಾಂಡ್ ಇರ್ತಕ್ಕಂಥದ್ದು ಭಾರತದಲ್ಲಿ ಅಥವಾ ಬೇರೆ ದೇಶದಲ್ಲಿ ಇದೆಯಾ? ಇಲ್ಲೇ ತಾನೇ ಇರ್ತಕ್ಕಂಥದ್ದು. ಭಾರತದಲ್ಲಿ ಇರ್ತಕ್ಕಂಥ ಜರ್ಮನಿಗೆ ಭಾರತದಲ್ಲಿ ದುಬೈಗೆ ಹೋಗಿ ವಾಪಸ್ ಇರ್ತಕ್ಕಂತಹ ಬರ್ತಾರಂತೆ ಸರ್. ಒಂದೇ ನಿಮಿಷ, ಭಾರತದಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ಅಂತ 10,000 ಬಾರಿ ಹೇಳ್ಬಿಟ್ಟವ್ರೆ. ಈ ಹೈಕಮಾಂಡ್ ಇದುವರೆಗೆ ಡಿಸೈಡ್ ಮಾಡ್ಬೇಕಲ್ಲ. ಒಂದು ರಾಹುಲ್ ಗಾಂಧಿ ಅವರು, ಇಲ್ಲ ಸೋನಿಯಾ ಗಾಂಧಿ ಅವರು, ಇಲ್ಲಾಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಇವರೇ ಮೇಜರ್. ಪ್ರಿಯಾಂಕಾ ವಾದ್ರಾ ಅವ್ರ ಮಕ್ಕಳು ಡಿಸೈಡ್ ಮಾಡ್ಬೇಕಲ್ಲ. ಅಲ್ಲ, ಇವ್ರು ಇಷ್ಟು ಮೇಜರ್ ಆಗಿದ್ದಾರೆ. ಅಂದ್ರೆ ಇವರು ಕರ್ನಾಟಕದ ಜನ, ಪ್ರದೀಪ್ ಸರ್ ನೀವೇ ಹೇಳಿ, ಕರ್ನಾಟಕದ ಜನ ವೋಟ್ ಹಾಕಿ ಗೆಲ್ಲಿಸಿರುವ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ದೆಹಲಿಯಲ್ಲಿ ಕೂತ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಆದ್ರೆ ನಿರ್ಧಾರ ಮಾಡ್ಲಿಕ್ಕೂ ಕೂಡ ಅವರು ದೆಹಲಿಯಲ್ಲಿ ಇಲ್ಲ, ಬೇರೆ ಬೇರೆ ದೇಶಗಳಿಗೆ ಹೋಗೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಬೇರೆ ಬೇರೆ ಕಾರ್ಯಚಟುವಟಿಕೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಅಲ್ಲಿಗೆ ದೌರ್ಭಾಗ್ಯ ಕರ್ನಾಟಕದ ಜನರದಷ್ಟೇ. ವೋಟ್ ಹಾಕಿ ಸುಭದ್ರ ಸರ್ಕಾರ ರಚನೆ ಮಾಡಿದ್ರು. ಇನ್ನೊಂದೇನು ಅಂದ್ರೆ ಮೇಡಮ್, ಇಷ್ಟು ಗೊಂದಲ, ಇಷ್ಟು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಹೈಕಮಾಂಡ್ ಯಾಕೆ ಇಂಟರ್ವ್ಯೂನ್ ಆಗಿ ತನ್ನ ಸ್ಟೇಟ್ಮೆಂಟ್ ಅನ್ನ, ತನ್ನ ಹೇಳಿಕೆಯನ್ನ ಈವರೆಗೆ ದಾಖಲು ಮಾಡಿಲ್ಲ ಅಂದ್ರೆ ಹೈಕಮಾಂಡ್ ಅಷ್ಟು ತಳಮಟ್ಟಕ್ಕೆ ಹೋಗಿದೆ. ಹೈಕಮಾಂಡ್ ತನ್ನ ನಿರ್ಧಾರವನ್ನು ಪ್ರಕಟಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ಹೈಕಮಾಂಡು ಈ ಕೂಡಲೇ ತಮ್ಮ ನಿರ್ಧಾರವನ್ನ ರಾಜ್ಯದ ಜನತೆಗೆ ತಿಳಿಸ್ಬೇಕು. ನಿಮ್ಮ ಬಗ್ಗೆ ಬೆಳಗ್ಗೆ ಎದ್ರೆ